ತುಮಕೂರಿನ ಕಿಡಿ ವಿಧಾನಸೌಧದಲ್ಲಿ ಸ್ಫೋಟ. ಸಚಿವ ರಾಜಣ್ಣ ವಿರುದ್ಧ ಸ್ವಪಕ್ಷೀಯರಿಂದಲೇ ಸಿಟ್ಟು. ಸಹಕಾರ ಕೊಡದಿರುವುದಕ್ಕೆ ಕಾರಣ ಏನು? ಇದುವೇ ಚದುರಂಗದ ಮೊದಲ ಸ್ಟೋರಿ. ರಾಜಕೀಯ. ರಾಜಣ್ಣ ರಂಗನಾಥ್ ನಡುವೆ ನಡೀತಾ ಇರುವಂತಹ ರಾಜಕೀಯಕ್ಕೆ ಬಹಳ ಮುಖ್ಯವಾದಂತಹ ಕಾರಣಗಳು ಏನು ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ತುಮಕೂರು ಜಿಲ್ಲೆಯ ಪಾಲಿಟಿಕ್ಸ್ ರಾಜ್ಯದ ಪಾಲಿಟಿಕ್ಸ್ನ ಮೇಲೆ ನಾನಾ ಸ್ವರೂಪದ ಪರಿಣಾಮಗಳನ್ನು ಈಗಾಗಲೇ ಬೀರಿದೆ ಮತ್ತು ಇದರ ಭಾಗವಾಗಿಯೇ ಕುಣಿಗಲ್ ಕ್ಷೇತ್ರಕ್ಕೆ ಈ ಸಚಿವಾಲಯದಿಂದ ಸಹಕಾರ ಸಿಗ್ತಾ ಇಲ್ಲ ಅನ್ನುವಂತಹ ನೇರ ಆಪಾದನೆ ವಿಧಾನಸೌಧದಲ್ಲೇ ಮೊಳಗಿರುವಂತಹ ತುಮಕೂರು ಪಾಲಿಟಿಕ್ಸ್ ಇದು. ಯಾಕಂದ್ರೆ ಸಚಿವ KN ರಾಜಣ್ಣ ಯಾವ ಸ್ವರೂಪದಲ್ಲಿ ತಮ್ಮನ್ನು ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದರ ಬಗ್ಗೆ, ಅವರ ಇಲಾಖೆ ಯಾವ ರೀತಿಯಾಗಿ ತಮ್ಮ ಕ್ಷೇತ್ರವನ್ನು ಪರಿಗಣಿಸಿದೆ ಅನ್ನೋದರ ಬಗ್ಗೆ ಡಾಕ್ಟರ್ ರಂಗನಾಥ್ ಅವರು ಸಿಟ್ಟನ್ನು ಹೊರಹಾಕಿದ್ದಾರೆ. ಅಭಿವೃದ್ಧಿಗೆ ಸಹಕಾರ ಕೊಡ್ತಿಲ್ವಾ KN ರಾಜಣ್ಣ ಅನ್ನುವಂಥ ಪ್ರಶ್ನೆಯೂ ಕೂಡ ಇದರಿಂದ ಮೂಡಿದೆ. ಅಂದರೆ ಇವರು ಕೇವಲ ಇವರ ಕ್ಷೇತ್ರಗಳಿಗಷ್ಟೇ ಸಚಿವರ, ಪಕ್ಕದ ಕ್ಷೇತ್ರಕ್ಕೆ, ತಮ್ಮದೇ ಪಕ್ಷದ ಶಾಸಕರ ಕ್ಷೇತ್ರಕ್ಕೂ ಕೂಡ ಇವರು ಸಹಕಾರ ಕೊಡ್ತಿಲ್ವಾ? DKC ಬಣದಿಂದ ಈಗ ಸದನದಲ್ಲಿ ಸಮರದ ಘೋಷಣೆಯೂ ಕೂಡ ಆಗಿದೆ. ಸಚಿವರ ವಿರುದ್ಧವೇ ತಿರುಗಿ ಬಿದ್ದಿದೆ ಕಾಂಗ್ರೆಸ್, ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಹಾಗೂ ಅಧಿವೇಶನದಲ್ಲೇ ಟಕ್ಕರ್ ಕೊಟ್ಟಿರುವಂತಹ MLA. ಇದರಿಂದಾಗಿ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಕದನ ಬಹಿರಂಗವಾಗಿಯೇ ವ್ಯಕ್ತವಾದಂತಾಗಿದೆ. ಸದನದ ಒಳಗೂ ಕೂಡ ಇದು ದಾಖಲಾದಂತಾಗಿದೆ. ಯಾಕಂದರೆ ಒಬ್ಬ ಸಚಿವರ ಕಾರ್ಯವೈಖರಿಯ ಬಗ್ಗೆ ಶಾಸಕರೇ ಮಾತನಾಡಬೇಕು ಅಂತ ಹೇಳಿ, ಆದರೆ ಅದು ಕೂಡ ಆಡಳಿತ ಪಕ್ಷದ ಶಾಸಕರೇ ಮಾತನಾಡಬೇಕು ಅಂತ ಹೇಳಿದರೆ ಇಂತಹ ವಿಚಾರಗಳು ಶಾಸಕಾಂಗ ಪಕ್ಷಗಳ ಸಭೆಯಲ್ಲಿ ನಡೀಬಹುದು, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಸಮಾಧಾನವನ್ನು ಹೊರಹಾಕಬಹುದು. ಆದರೆ ಶಾಸನ ಸಭೆಯಲ್ಲಿನೇ ಅಸಮಾಧಾನ ಹೊರಹಾಕಿದ್ದಾರೆ ಅಂತ ಹೇಳಿದ್ರೆ ಇದು ಅಷ್ಟು ಸುಲಭವಾಗಿ ಬಗೆಹರಿಯುವಂತಹ ಸಮಸ್ಯೆ ಅಲ್ಲ. ಹಾಗಾದರೆ ಏನಿದು ರಾಜಕೀಯ ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ರಾಜಣ್ಣ ಮತ್ತು ರಂಗನಾಥ್ ನಡುವೆ ನಡೆದಿರುವಂತಹ ಈ ರಾಜಕೀಯದ ಸಮರಕ್ಕೆ ಕೇವಲ ರಂಗನಾಥ್ ಒಬ್ಬರೇ ಕಾರಣನ ಅಥವಾ ರಾಜಣ್ಣ ಮಾತ್ರನೇ ಕಾರಣನ? ಏನು ನಡೀತಿದೆ ಇದರ ಹಿನ್ನೆಲೆಯಲ್ಲಿ ಅನ್ನೋದನ್ನು ನೋಡಬೇಕು. ಸ್ವಪಕ್ಷದ ಸಚಿವರ ವಿರುದ್ಧವೇ ಈಗಾಗಲೇ ಕುಣಿಗಲ್ ಶಾಸಕ ರಂಗನಾಥ್ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸ್ವಪಕ್ಷದ ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಸಹಕಾರ ಸಚಿವ KN ರಾಜಣ್ಣ ವಿರುದ್ಧ ಡಾಕ್ಟರ್ ರಂಗನಾಥ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ, ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕುಣಿಗಲ್ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡ್ತಾ ಇಲ್ಲ. ತನ್ನ ಕ್ಷೇತ್ರದ ಅಭಿವೃದ್ಧಿಗೆ ಗೃಹ ಸಚಿವರಿಂದ ಸಹಕಾರ ಸಿಗುತ್ತೆ, ಜಿಲ್ಲೆಯ ಉಸ್ತುವಾರಿ ಸಚಿವರಿಂದ ಸಹಕಾರ ಸಿಗುತ್ತೆ, ಆದರೆ ನಮ್ಮದೇ ಸರ್ಕಾರದ ಸಹಕಾರ ಸಚಿವಾಲಯದಿಂದ ಸಹಕಾರ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಕುಣಿಗಲ್ ಶಾಸಕರು ಹೇಳಿದ್ದಾರೆ. ವಿಧಾನಸಭೆಯಲ್ಲೇ ಬಹಿರಂಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅದು ಕೂಡ ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಹೇಳಿರುವಂತಹ ಮಾತಿದು. ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲೇ ಸ್ವಪಕ್ಷೀಯ ಶಾಸಕರೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನೋಡಿ, ನಮ್ಮದೇ ಸಚಿವರಿದ್ರೂ ಕೂಡ ನಮಗೆ ಸಹಕಾರ ಸಿಗ್ತಿಲ್ಲ ಅಂತೇಳಿ. ಇಲ್ಲಿ ತುಮಕೂರಿನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದಾಗ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು ಇಲ್ಲಿರುವಂತಹ ರಾಜಕೀಯದ ವೈಖರಿ ಎಲ್ಲಿಂದ ಎಲ್ಲಿಗೆ ಬಂದಿದೆ ಅಂತೇಳಿ. ಸಹಕಾರ ಇಲಾಖೆ ಅಂತ ಹೇಳಿ ರಾಜಣ್ಣ ವಿರುದ್ಧ ನೇರವಾದಂತಹ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಮಾತಿಗೆ ಹೇಳಿರುವಂಥದ್ದು ಸಹಕಾರ ಇಲಾಖೆ ಅಂತ ಹೇಳಿ, ಆದರೆ ಸಹಕಾರ ಇಲಾಖೆಯನ್ನು ಇವತ್ತು ನಡೆಸ್ತಾ ಇರೋಂಥವ್ರು ಯಾರು? ಸಹಕಾರ ಸಚಿವರು ಯಾರು? KN ರಾಜಣ್ಣ ಅವರ ವಿರುದ್ಧನೇ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಈ ಮೂಲಕ ತುಮಕೂರಿನಲ್ಲಿ ನಡೀತಾ ಇರುವಂತಹ ರಾಜಕೀಯದ ಸ್ವರೂಪ ಎಂಥದ್ದು ಅನ್ನೋದು ಗೋಚರಿಸ್ತಾ ಇದೆ. ಇಲ್ಲಿ ಈಗಾಗಲೇ ಇವತ್ತು ಸದನದ ಒಳಗಡೆ ರಂಗನಾಥ್ ಅವರು ಆಡಿರುವಂತಹ ಮಾತುಗಳು ಹೇಗಿದ್ವು ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಇವತ್ತು ನನಗೆ ಎಲ್ಲ ಡಿಪಾರ್ಟ್ಮೆಂಟ್ ಸಹಕಾರ ಇದೆ, ಕೋಆಪರೇಟಿವ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಸಹಕಾರ ಇಲ್ಲ, ನೋವನ್ನ ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀವಿ. ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇಲ್ಲ ಇಲ್ಲಿ, ಪರಮೇಶ್ವರ್ ಸರ್. ನೀವು ಸೆಂಟ್ರಲ್ ಗೌರ್ಮೆಂಟ್ ಇಂದ ಮೊದಲೇ ನಮಗೆ ಕೊಡ್ತಾ ಇರೋ ಲೋನ್ ಕಡಿಮೆ ಇದೆ, ಅದಲ್ಲದೆ ಇಲ್ಲಿರೋಂಥ ಕೋಆಪರೇಟಿವ್ ಮಿನಿಸ್ಟ್ರು ನಮ್ಮ ಕುಣಿಗಲ್ ಕೊಡೋಂಥ ಲೋನ್ಗಳ ವಿಚಾರದಲ್ಲಿ ಅನ್ಯಾಯ ನಡೀತಾ ಇರೋಂಥದ್ದನ್ನು ನಿಮ್ಮ ಮೂಲಕ ಇವತ್ತು ಹೇಳಲಿಕ್ಕೆ ದುಃಖ ಆಗ್ತಿದೆ. ಮಾನ್ಯ ಸಭಾಧ್ಯಕ್ಷ ರಘುಮೂರ್ತಿ ಅವರೇ, ಇಲ್ಲಿ ರಂಗನಾಥ್ ಅವರ ಮಾತು ಸ್ಪಷ್ಟವಾಗಿದೆ. ಇಲ್ಲಿ ಈಗಾಗಲೇ ನಡೆದಿರುವಂತಹ ವಿಚಾರವನ್ನು ಹೇಳಿದರೆ ಕೇಂದ್ರ ಸರ್ಕಾರದಿಂದ ಕೊಡ್ತಿರುವಂತಹ ಹಣನೇ ಕಡಿಮೆ ಇದೆ, ಅಂಥದ್ರಲ್ಲಿ ನಮ್ಮ ಕೋಆಪರೇಟಿವ್ ಮಿನಿಸ್ಟ್ರು ಅವರೇ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೇರವಾಗಿ ರಾಜಣ್ಣ ಅವರ ಹೆಸರು ಹೇಳದೇನೆ ಸಹಕಾರ ಸಚಿವರಿಂದಲೇ ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ತಾರೆ.
ಇಲ್ಲಿ ತುಮಕೂರಿನಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಕೈ ಕಚ್ಚಾಟ ಸ್ಪಷ್ಟವಾಗಿ ಎರಡು ಬಣಗಳಾಗಿ ಗೋಚರಿಸ್ತಾ ಇರುವಂಥದ್ದು. ಒಂದು ಬಣದಲ್ಲಿ ಸಿದ್ದರಾಮಯ್ಯನವರ ಟೀಮ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಟೀಮ್ನಲ್ಲಿ ಟಿ ಬಿ ಜಯಚಂದ್ರ ಅವರು ಕಾಣಿಸ್ಕೊಳ್ತಾ ಇದ್ದಾರೆ, ಹಿರಿಯ ನಾಯಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ. ಈ ಕಡೆ ಕೆ ಎನ್ ರಾಜಣ್ಣ ಇದ್ರೆ, ಅಲ್ಲಿ ಡಾಕ್ಟರ್ ರಂಗನಾಥ್ ಅವರು ಇರುವಂಥದ್ದು. ಹಾಗೆಯೇ ಇಲ್ಲಿಗೆ ನಿಲ್ಲದಿಲ್ಲ ಈ ಪಟ್ಟಿ. ಎಚ್ ವಿ ವೆಂಕಟೇಶ್ ಅವರು ಪಾವಗಡದ ಶಾಸಕರು ಸಿದ್ದರಾಮಯ್ಯನವರ ಟೀಮ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರೆ, ಗುಬ್ಬಿ ಶಾಸಕರಾಗಿರುವಂಥ ಎಸ್ ಆರ್ ಶ್ರೀನಿವಾಸ್ ಅವರು ಶಿವಕುಮಾರ್ ಅವರ ಟೀಮ್ನಲ್ಲಿ ಕಾಣಿಸ್ಕೊಳ್ತಾರೆ. ಮತ್ತು ಕೆ ಷಡಕ್ಷರಿ ಅವರು ತಿಪ್ಟೂರು ಶಾಸಕರು ಸಿದ್ದರಾಮಯ್ಯನವರ ಟೀಮ್ನಲ್ಲಿ ಕಾಣಿಸ್ಕೊಂಡ್ರೆ, ಬೆಮೆಲ್ ಕಾಂತರಾಜ್ ಅವರು ತುರುವೇಕೆರೆ ಅಭ್ಯರ್ಥಿ ಆಗಿದ್ದಂಥವರು ಮತ್ತು ಇನ್ನೂ ಹಲವರು ಡಿ ಕೆ ಕ್ಯಾಂಪ್ನಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಅಂದರೆ ಇಲ್ಲಿ ಡಿ ಕೆ ಕ್ಯಾಂಪ್ ಮತ್ತು ಸಿದ್ದರಾಮಯ್ಯ ಕ್ಯಾಂಪ್ ಅನ್ನೋದು ಸ್ಪಷ್ಟವಾಗಿ ಎರಡು ವಿಭಾಗಗಳಾಗಿ ಗೋಚರಿಸ್ತಾ ಇದೆ ತುಮಕೂರಿನಲ್ಲಿ. ಮತ್ತು ತುಮಕೂರಿನಲ್ಲಿ ನಡೀತಾ ಇರುವಂತಹ ಲೋಕಲ್ ಪಾಲಿಟಿಕ್ಸ್ ಎಂಥದ್ದು ಅನ್ನೋದನ್ನು ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಸಿಎಂ ಬದಲಾವಣೆಯ ವಿಚಾರ, ಈ ವಿಚಾರದಲ್ಲೂ ಕೂಡ ಮುಂಚೂಣಿಯಲ್ಲಿ ಮಾತನಾಡಿರುವಂಥ ತುಮಕೂರಿನ ಸಚಿವರುಗಳು, ಈ ವಿಚಾರದಲ್ಲೂ ಕೂಡ ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇರುವಂಥವ್ರು ತುಮಕೂರಿನ ಸಚಿವರುಗಳು. ಸಿಎಂ ಸಿದ್ದರಾಮಯ್ಯನವರ ಬದಲಾವಣೆ ವಿಚಾರದಲ್ಲೂ ಕೂಡ ಬಣಗಳ ಬಡಿದಾಟ ಬಹಳ ಜೋರಾಗಿಯೇ ನಡೆದಿತ್ತು. ಯಾವ ಸ್ವರೂಪದಲ್ಲಿ ಅಂತ ಹೇಳಿದರೆ, ವಿಶೇಷವಾಗಿ ರಾಜಣ್ಣ ಅವರು ಈ ಒಂದು ಚರ್ಚೆಗೆ ಕಿಚ್ಚು ಹಚ್ಚುವಂತಹ ಕೆಲಸವನ್ನು ಮಾಡಿದರು. ಸಿಎಂ ಬದಲಾವಣೆ ಸಾಧ್ಯನೇ ಇಲ್ಲ ಅನ್ನುವಂತಹ ಮಾತುಗಳಿಂದ ಹಿಡಿದು ಹೆಚ್ಚುವರಿ DCM ಆಗಬೇಕು ಅನ್ನೋದ್ರವರೆಗೂ ಕೂಡ ಮಾತನಾಡಿದರು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮೀಟಿಂಗ್ ಇವುಗಳ ನೆಪದಲ್ಲೂ ಕೂಡ ತಂತ್ರಗಾರಿಕೆಯನ್ನು ಹೇಳಿದಂತಹ ಕೆಲಸವನ್ನು ಮಾಡಿದರು. ಇದೆಲ್ಲದರಲ್ಲೂ ಕೂಡ ಹೆಚ್ಚು ವೋಕಲ್ ಆಗಿ ಕಾಣಿಸ್ಕೊಂಡಂಥವ್ರು ಕೆ ಎನ್ ರಾಜಣ್ಣ. ಬಹಳ ಬಹಿರಂಗವಾದಂಥ ಹೇಳಿಕೆಗಳನ್ನು ಕೊಟ್ಟಂಥವರು ಕೆ ಎನ್ ರಾಜಣ್ಣ. ಇದನ್ನು ನಾವು ಮರಿಬಾರ್ದು. ಈ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರ ಪರವಾಗಿ ಕೆ ಎನ್ ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಓಡಾಟ ಇವೆಲ್ಲವೂ ಕೂಡ ನಡೀತಾ ಇರುವಂತಹ ಕಾರಣದಿಂದಲೇ ಇವತ್ತು ಕುಣಿಗಲ್ ಕ್ಷೇತ್ರಕ್ಕೆ ಸಹಕಾರ ಸಚಿವರಿಂದ ಸಹಕಾರ ಸಿಗ್ತಾ ಇಲ್ಲ, ಅವರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ಅವರಿಂದ ನಮಗೆ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಕಾಂಗ್ರೆಸ್ನ ಶಾಸಕರೇ ಶಾಸನ ಸಭೆಯಲ್ಲಿ ದಾಖಲಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಗುಬ್ಬಿ ವಾಸು ಹಾಗೆಯೇ ಡಾಕ್ಟರ್ ರಂಗನಾಥ್ ಅವರು ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ. ಗುಬ್ಬಿ ಶ್ರೀನಿವಾಸ್ ಅವರು ಈಗಾಗಲೇ ಯಾವ ಸ್ವರೂಪದಲ್ಲಿ ರಾಜಣ್ಣ ಅವರಿಗೆ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನು ಕೂಡ ಬಹಿರಂಗವಾಗಿಯೇ ಮಾಡಿದರು. ಅದು ಈಗ ಡಾಕ್ಟರ್ ರಂಗನಾಥ್ ಅವರ ಮೂಲಕವಾಗಿ ಕೂಡ ಮುಂದುವರೆದಿರುವಂಥದ್ದು. ಸ್ಪಷ್ಟವಾಗಿ ರಂಗನಾಥ್ ಅವರ ಮಾತುಗಳಲ್ಲಿ ಈ ಅಂಶಗಳನ್ನು ನಾವು ಗುರುತಿಸಬಹುದಾಗಿದೆ. ರಾಜಣ್ಣ ಹಾಗಾದರೆ ಯಾಕೆ ನೇರ ಟಾರ್ಗೆಟ್ ಆಗ್ತಾ ಇದ್ದಾರೆ, ಅದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ. DCM ಬಣದಿಂದ ನೇರವಾಗಿ ಟಾರ್ಗೆಟ್ ಆಗ್ತಾ ಇದ್ದಾರಾ ರಾಜಣ್ಣ ಅಂತ ಹೇಳಿ. ಯಾಕೆಂದರೆ ವಿಧಾನಸಭೆಯ ಒಳಗಡೆ ಈ ಅಂಶವನ್ನು ಹೊರಗಡೆ ಏನು ಬೇಕಿದ್ರು ಮಾತನಾಡುವಂಥದ್ದು, ಹೇಳಿಕೆಗಳನ್ನು ಕೊಡೋದು ಒಂದು ಭಾಗ. ಆದರೆ ಶಾಸನ ಸಭೆಯಲ್ಲಿ ಆಡಿರುವಂತಹ ಮಾತಿದೆಯಲ್ಲ, ಅವೆಲ್ಲವೂ ಕೂಡ ದಾಖಲೆಗೆ ಹೋಗ್ತವೆ. ಡಾಕ್ಟರ್ ರಂಗನಾಥ್ ಅವರು ಇವತ್ತು ಆ ರೀತಿಯಾಗಿ ಸದನದಲ್ಲಿ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. DCM ಬಣದಿಂದ ನೇರವಾಗಿ ಟಾರ್ಗೆಟ್ ಆದ ಕೆ ಎನ್ ರಾಜಣ್ಣ, ಸದನದಲ್ಲಿ ರಾಜಣ್ಣ ವಿರುದ್ಧ ರಂಗನಾಥ್ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾವ ಸ್ವರೂಪದಲ್ಲಿ ಈ ಸಚಿವರಿಂದಾಗಿ ತಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಒಬ್ಬ ಆಡಳಿತ ಪಕ್ಷದ ಶಾಸಕನಾಗಿದ್ದ ಕಂಡೇನೆ ಡಿ ಕೆ ಶಿವಕುಮಾರ್ ವಿರುದ್ಧ ಆಗಾಗ್ಗೆ ಅಸಮಾಧಾನ ಹೊರಹಾಕ್ತಿರುವಂತಹ ರಾಜಣ್ಣ ವಿರುದ್ಧ ಈಗ ನೇರವಾದಂತಹ ಅಸಮಾಧಾನವನ್ನು ರಂಗನಾಥ್ ಅವರು ಹೊರಹಾಕಿದ್ದಾರೆ. ವಿಶೇಷವಾಗಿ ಕುಣಿಗಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನೇ ಪ್ರಸ್ತಾಪಿಸಿ ಬಜೆಟ್ ಮೇಲಿನ ಚರ್ಚೆಯನ್ನೇ ಆಧಾರವಾಗಿಟ್ಟುಕೊಂಡು ಈ ಅಂಶಗಳನ್ನು ಪಾಯಿಂಟ್ ಔಟ್ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿ ಶಿವಕುಮಾರ್ ವಿಚಾರದಲ್ಲಿ CM ಬದಲಾವಣೆಯ ಬದಲು ಹೆಚ್ಚುವರಿ DCM ಸ್ಥಾನದ ಬಗ್ಗೆ ಚರ್ಚೆಯನ್ನು ಹುಟ್ಟುಹಾಕಿದ್ದು ಕೂಡ ಇದೇ ಕೆ ಎನ್ ರಾಜಣ್ಣ ಅವರು. ಸರ್ಕಾರ ರಚನೆಯಾಗಿ ಸುಮಾರು 5-6 ತಿಂಗಳ ಒಳಗಾಗಿ ಹೆಚ್ಚುವರಿ DCM ಬೇಕು ಅನ್ನುವಂತಹ ಚರ್ಚೆಯನ್ನು ಹುಟ್ಟುಹಾಕಿದ್ದು ಕೂಡ ಕೆ ಎನ್ ರಾಜಣ್ಣ. ಸಮುದಾಯಕ್ಕೊಬ್ಬರು DCM ಬೇಕು ಅನ್ನುವಂತಹ ಪಟ್ಟು ಹಿಡಿದಿದ್ರು ಕೆ ಎನ್ ರಾಜಣ್ಣ. ಹೈಕಮಾಂಡ್ಗೂ ಕೂಡ ಈ ಸಂಬಂಧವಾಗಿ ಪತ್ರ ಬರೆಯುವಂತಹ ಪ್ರಯತ್ನವನ್ನು ಮಾಡಿದರು. KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಬಹಿರಂಗವಾದಂಥ ಹೇಳಿಕೆಯನ್ನು ಕೊಟ್ಟರು. ಏನೇ ಇದ್ರೂ ಕೂಡ ಅಧ್ಯಕ್ಷರು ಆಗಿರುವಂಥದ್ದು 24ರ ಲೋಕಸಭಾ ಚುನಾವಣೆವರೆಗೆ ಮಾತ್ರ ಹೈಕಮಾಂಡೇ ಹೇಳಿದೆ ಬದಲಾವಣೆ ಆಗಬೇಕಿದೆ ಅನ್ನುವಂತಹ ನಿಟ್ಟಲ್ಲಿ ಕೂಡ ಮಾತಾಡಿದರು. ಒಂದು ವೇಳೆ ನನ್ನನ್ನು ಅಧ್ಯಕ್ಷ ಮಾಡಿದರೆ ನಾನೂ ರೆಡಿ ಅನ್ನೋದರ ಮೂಲಕವಾಗಿ ಕೂಡ ಶಿವಕುಮಾರ್ ವಿರುದ್ಧ ಬಹಿರಂಗವಾದಂಥ ಹೇಳಿಕೆಗಳನ್ನು ಕೆ ಎನ್ ರಾಜಣ್ಣ ಅವರು ಕೊಟ್ಟಿದ್ದರು. ತಾನೊಬ್ಬ ಮಂತ್ರಿ ಅಂತ ಗೊತ್ತಿದ್ದೂ ಕೂಡ ಅವರು ಆ ಮಾತನ್ನು ಹೇಳಿದರು. ಹೀಗಾಗಿ ಆ ಮಂತ್ರಿಯನ್ನೇ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಶಿವಕುಮಾರ್ ಬಣದವರು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿದ್ದಕ್ಕೆ ಸದನದಲ್ಲಿ ತಿರುಗೇಟು ಕೊಡುವಂತಹ ಕೆಲಸವನ್ನು ಇವತ್ತು ರಂಗನಾಥ್ ಅವರು ಮಾಡಿದಾರಾ ಅಂತ ಹೇಳಿ. ಯಾಕಂದರೆ ಸಚಿವರ ಕಾರ್ಯವೈಖರಿ ಬಗ್ಗೆ ಸದನದಲ್ಲೇ ಅಸಮಾಧಾನವನ್ನು ದಾಖಲಿಸಿದ್ದಾರೆ ಡಾಕ್ಟರ್ ರಂಗನಾಥ್. ಒಬ್ಬ ಶಾಸಕನ ಅಸಮಾಧಾನ ಶಾಸನ ಸಭೆಯಲ್ಲೇ ದಾಖಲಾಗಿದೆ. ಕೇವಲ ಇವು ಯಾವ ಸ್ವರೂಪದಲ್ಲಿ ಸಾಕ್ತಾ ಹೋಗ್ತಿದೆ ಅನ್ನೋದನ್ನು ನೋಡ್ತಾ ಹೋದರೆ ರಾಜಕೀಯದ ಸಿಕ್ಕುಗಳು ಎಷ್ಟೆಷ್ಟು ಇದ್ದಾವೆ ಅನ್ನೋಂಥದ್ದು ಗೋಚರ ಆಗುತ್ತೆ. ತುಮಕೂರಿನ ಪಾಲಿಟಿಕ್ಸನ್ನು ನಾವು
ಒಂದೊಂದಾಗಿ ನೋಡ್ತಾ ಹೋದಾಗ ಇಲ್ಲಿ ಗೋಚರಿಸುವಂಥದ್ದು ಹೇಮಾವತಿಯ ಪ್ರತಿಷ್ಠೆ. ಹೇಮಾವತಿ ನಾಲೆಯಿಂದ ನೀರು ಹರಿಸುವಂಥ ವಿಚಾರದಲ್ಲೂ ಕೂಡ ನಾಯಕರುಗಳ ನಡುವಿನ ಗಲಾಟೆ ನಡೆದಿದೆ, ಗುದ್ದಾಟ ನಡೀತಾ ಇದೆ, ಮುಸುಕಿನ ಗುದ್ದಾಟ ನಡೀತಾ ಇದೆ. ಕುಣಿಗಲ್ ಹಾಗೂ ಮಾಗಡಿ ಕ್ಷೇತ್ರಗಳಿಗೆ ನೀರು ಹರಿಸೋದಿಕ್ಕೆ ಅಂದರೆ ಹೇಮಾವತಿಯ ನದಿ ನೀರನ್ನು ಕುಣಿಗಲ್ ಮತ್ತು ಮಾಗಡಿ ಕ್ಷೇತ್ರಗಳಿಗೆ ತೆಗೆದುಕೊಂಡು ಹೋಗುವಂಥ ವಿಚಾರಗಳಿಗೆ ನೇರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು KN ರಾಜಣ್ಣ. ಯಾವುದೇ ಕಾರಣಕ್ಕಾಗಿಯೂ ಕೂಡ ಅದನ್ನು ಬಿಡಬಾರ್ದು ಅನ್ನೋಂಥನ್ನು ಹೇಳ್ತಾ ಇದ್ರು. ಡಾಕ್ಟರ್ ರಂಗನಾಥ್ ಪ್ರಸ್ತಾಪಕ್ಕೆ ಅಡ್ಡಿಯಾಗಿರುವಂಥದ್ದು ರಾಜಣ್ಣ ಟೀಮ್. ನಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕಾಗಿರುತ್ತದೆ, ಅವರ ಕ್ಷೇತ್ರಕ್ಕೆ ಹೋಗುತ್ತೆ ಅನ್ನುವಂತಹ ನಿಟ್ಟಲ್ಲೂ ಕೂಡ ಅಸಮಾಧಾನ ನಡೆದಿತ್ತು. ಇದನ್ನು ಮುಂದುವರೆದು ನಡೆದಂಥದ್ದು ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತಹ, ಡೈರಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಫೈಟ್. ಇಲ್ಲಿ ನಡೆದಿರುವಂಥ ಅಂಶವನ್ನು ನಾವು ಗಮನಿಸ್ತಾ ಹೋದಾಗ ತುಮಕೂರು ಡೈರಿ ಎಲೆಕ್ಷನ್ನಲ್ಲೂ ಕಾಂಗ್ರೆಸ್ಸಿಗರ ಕಚ್ಚಾಟ ಬಹಳ ಜೋರಾಗಿಯೇ ಇತ್ತು. ವಿಶೇಷವಾಗಿ SR ಶ್ರೀನಿವಾಸ್ ಅವರ ಪತ್ನಿಯವ್ರನ್ನ, ಅಂದರೆ ಗುಬ್ಬಿ ಶಾಸಕರಾಗಿರುವಂತಹ ಶ್ರೀನಿವಾಸ್ ಅವರ ಪತ್ನಿಯನ್ನು ಅಧ್ಯಕ್ಷೆ ಮಾಡೋದರಲ್ಲಿ ಹಿನ್ನಡೆಯನ್ನು ಅನುಭವಿಸಿತ್ತು ಡಿ ಕೆ ಟೀಮ್ ಕಡೆಯಿಂದ SR ಶ್ರೀನಿವಾಸ್ ಅವರ ಪತ್ನಿಯನ್ನು ಅಧ್ಯಕ್ಷೆ ಮಾಡಬೇಕು ಅನ್ನುವಂಥ ಪ್ಲಾನ್ ಇತ್ತು. ಆದರೆ ಅವರ ಬದಲಿಗೆ KN ರಾಜಣ್ಣ ಏನು ಮಾಡ್ತಾರೆ, ಪಾವಗಡ ಶಾಸಕರನ್ನ ಅಧ್ಯಕ್ಷರನ್ನಾಕಿ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಇದರಿಂದಾಗಿ SR ಶ್ರೀನಿವಾಸ್ ಪತ್ನಿ ಅಧ್ಯಕ್ಷೆ ಮಾಡೋದ್ರಲ್ಲೂ ಕೂಡ ಹಿನ್ನಡೆಯಾಗುತ್ತೆ. ಡೈರಿ ಚುಕ್ಕಾಣಿ ಹಿಡಿದು ಜಿಲ್ಲೆಯ ಮೇಲೆ ಹಿಡಿತ ಸಾಧಿಸುವಂಥ ಪ್ಲಾನನ್ನು ಡಾಕ್ಟರ್ ರಂಗನಾಥ್ ಅವರು ಹಾಗೂ DK ಶಿವಕುಮಾರ್ ಅವರು ಮಾಡ್ಕೊಂಡಿದ್ರು. ನಮಗೆ ತುಮಕೂರು ಜಿಲ್ಲೆಯಲ್ಲಿ ಹಿಡಿತವನ್ನು ಸಾಧಿಸಬೇಕು. ಆದರೆ HV ವೆಂಕಟೇಶ್ ಅವರು ನೇಮಕ ಮಾಡಿ ಪರಮೇಶ್ವರ್ ಹಾಗೂ ರಾಜಣ್ಣ ಇದಕ್ಕೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದರು. ತಾವು ಮೇಲುಗೈ ಸಾಧಿಸುವಂತಹ ಕೆಲಸವನ್ನು ಮಾಡಿದರು. ಇವೆಲ್ಲವೂ ಕೂಡ ತುಮಕೂರಿನಲ್ಲಿ ನಡೆದಿರುವಂತಹ ರಾಜಕಾರಣಗಳು. ಶ್ರೀನಿವಾಸ್ DK ಟೀಮ್ ಅನ್ನುವಂತಹ ಕಾರಣಕ್ಕಾಗಿಯೇ ಪ್ರತಿಷ್ಠೆಯಾಗಿತ್ತು ಆ ಒಂದು ಎಲೆಕ್ಷನ್. ಡೈರಿ ಎಲೆಕ್ಷನ್ ಕೂಡ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು. ಅದರಲ್ಲೂ ಕೂಡ ಮೇಲ್ಗೈ ಸಾಧಿಸಿರುವಂಥ ರಾಜಣ್ಣ ಟೀಮ್. ಅಂದರೆ ಇವತ್ತು ಬಂದಿರುವಂತಹ ಮಾತುಗಳ ಹಿನ್ನೆಲೆಯ ಈ ಬಾಣಗಳು ಎಲ್ಲೆಲ್ಲಿ ತಯಾರಾಗಿರ್ತವೆ ಅನ್ನೋದನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ರಾಜಣ್ಣ ವಿರುದ್ಧ DK ಬಣ ನೇರವಾದಂತಹ ಸಮರ ಸಾರಿರುವಂಥದ್ದು ಸ್ಪಷ್ಟವಾಗ್ತಾ ಇದೆ ಇಲ್ಲಿಗೆ. ಯಾಕಂದರೆ DK ಶಿವಕುಮಾರ್ ವಿರುದ್ಧ ಬಹಿರಂಗ ಸಮರವನ್ನು ಸಾರುತ್ತಾ ಬಂದಿರುವಂಥದ್ದು ರಾಜಣ್ಣ ಅದನ್ನು ನಾನು ನೇರವಾಗಿ ಮಾತಾಡುವಂಥವನು, ನಾನು ಯಾವುದಕ್ಕೂ ಕೂಡ ಅಷ್ಟೆಲ್ಲ ಸುಲಭದಲ್ಲಿ ಬಗ್ಗುವಂಥದ್ದಲ್ಲ ಅನ್ನುವಂಥ ಧಾಟಿಯಲ್ಲಿ ಮಾತನಾಡ್ತಾ ಹೋಗ್ತಾರೆ ಮತ್ತು ಬಹಳ ಸ್ವಾಭಿಮಾನದಿಂದ ಮಾತನಾಡ್ತಾ ಹೋಗ್ತಾರೆ. ಅದರ ಪರಿಣಾಮವಾಗಿ ಅವರು KPCC ಅಧ್ಯಕ್ಷ ಸ್ಥಾನ, ಹೆಚ್ಚುವರಿ DCM ಸ್ಥಾನಗಳ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಮಾಡ್ತಾ ಹೋದರು. ಪಕ್ಷದ ಶಿಸ್ತು ಅವು ಇವು ಇದೆಲ್ಲದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಮಾತನಾಡುವಂತಹ ಕೆಲಸವನ್ನು ತಾನೊಬ್ಬ ಸಚಿವನಾಗಿದ್ದುಕೊಂಡೇ ಆ ಕೆಲಸವನ್ನು KN ರಾಜಣ್ಣ ಅವರು ಮಾಡ್ತಾ ಬಂದರು. ಹೇಮಾವತಿ ನೀರು, ತುಮಕೂರು ಡೈರಿ ಎಲೆಕ್ಷನ್ನಲ್ಲೂ ಕೂಡ ಜಿದ್ದಾಜಿದ್ದಿ ಮುಂದುವರಿಯಿತು. ಶಿವಕುಮಾರ್ ಅವರನ್ನ KPCC ಅಧ್ಯಕ್ಷ ಅನ್ನುವಂಥ ವಿಚಾರಕ್ಕಿಂತಲೂ ಹೆಚ್ಚಾಗಿ ಒಬ್ಬ ತಮ್ಮ ಪ್ರತಿನಾಯಕ ಅನ್ನುವಂತಹ ರೀತಿಯಲ್ಲೇ ಅವರನ್ನು ಪರಿಗಣಿಸಿನೇ ಅವರ ತಂಡದ ವಿರುದ್ಧದ ಪ್ರಯತ್ನಗಳು ಕಾಂಗ್ರೆಸ್ನ ಒಳಗಡೆ ನಡೀತಾ ಹೋದವು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ವಿಚಾರದಲ್ಲೂ ಕೂಡ DKಶಿ ಜೊತೆಗೆ ರಾಜಣ್ಣ ಅವರು ಒಗ್ಗೂಡಲಿಲ್ಲ. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನು ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ DK ಅವರು ಮಾಡ್ತಾ ಇರುವಂತಹ ಪ್ರಯತ್ನಗಳಿಗೆ ಸೊಪ್ಪು ಹಾಕುವಂತಹ ಕೆಲಸವನ್ನು ರಾಜಣ್ಣ ಮಾಡಲಿಲ್ಲ. ರಾಜಣ್ಣ ಭೇಟಿಯಾಗಿ ಚರ್ಚಿಸುವ DKಶಿ ಪ್ರಯತ್ನಕ್ಕೂ ಕೂಡ ತೀವ್ರ ಹಿನ್ನಡೆ ಎದುರಾಗಿತ್ತು. ಇವೆಲ್ಲವೂ ಕೂಡ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು. ಇದೇ ಕಾರಣಕ್ಕೆ ರಾಜಣ್ಣ ವಿರುದ್ಧ DK ಬಣ ಬಹಿರಂಗ ಸಮರವನ್ನು ಶುರು ಮಾಡಿದ್ಯಾ ಅನ್ನುವಂಥದ್ದು ಇಲ್ಲಿರುವಂತಹ ಅನುಮಾನ. ಇದರ ನಡುವೆನೇ ತುಮಕೂರು ಮೂಲದ ಸಚಿವರೊಬ್ಬರ ಹನಿ ಟ್ರ್ಯಾಪ್ನ ಪ್ರಯತ್ನದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇತ್ತು. ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ಅಂಶಗಳಾಗಿ ಗೋಚರಿಸ್ತಾ ಇದ್ದಾವೆ. ಸದನದಲ್ಲಿ ಸಹಕಾರ ಇಲಾಖೆಯ ಬಗ್ಗೆ ಪ್ರಸ್ತಾಪಿಸಿ ಶಾಸಕ ರಂಗನಾಥ್ ಅವರು ಪಂಚ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಮಾತಿನ ಪಂಚ್ಗೆ ಏನು ಉತ್ತರ ಬರುತ್ತೆ ಸದನದಲ್ಲಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಒಬ್ಬ ಸಚಿವರ ವಿರುದ್ಧನೇ ಶಾಸಕರು ಮಾತನಾಡಿದಾಗ ಆ ಸಚಿವರು ಅದಕ್ಕೆ ಉತ್ತರವನ್ನು ಕೊಡ್ತಾರ ಸದನದಲ್ಲಿ. ಪ್ರತಿಪಕ್ಷದ ಯಾವುದೋ ಶಾಸಕರು ಪ್ರಸ್ತಾಪ ಮಾಡಿರ್ತಿದ್ರೆ ಅದಕ್ಕೆ ಇಷ್ಟೊತ್ತಿಗಾಗಲೇ ಉತ್ತರ ಬಂದಿರ್ತಿತ್ತು. ಆದರೆ ಈಗ ಉತ್ತರ ಕೊಡದೇನೆ ಓಡಿ ಹೋಗುವಂತಹ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ, ಉತ್ತರವನ್ನು ಕೊಡಲೇಬೇಕಾಗತ್ತೆ. ನಿಜಕ್ಕೂ ಕುಣಿಗಲ್ ಕ್ಷೇತ್ರಕ್ಕೆ, ಯಾಕಂದ್ರೆ ಅವರು ಕುಣಿಗಲ್ ಕ್ಷೇತ್ರದ ಜನರನ್ನು ಪ್ರತಿನಿಧಿಸ್ತಾ ಇರುವಂತಹ ಶಾಸಕ, ಆ ಕುಣಿಗಲ್ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ ಸಹಕಾರ ಇಲಾಖೆಯಿಂದ ಅಂತ ಹೇಳಿದರೆ, ಇಲ್ಲ ಅನ್ಯಾಯವನ್ನು ಸರಿಪಡಿಸ್ತೀವಿ ಅನ್ನೋಂಥ ಭರವಸೆಯನ್ನಾದರೂ ಕೊಡಬೇಕು ಸದನದಲ್ಲಿ. ಅದನ್ನು ಮಾಡ್ತಾರ? ಸ್ವಪಕ್ಷೀಯ ಶಾಸಕರಿಂದಲೇ ಅಸಮಾಧಾನ ದಾಖಲಿಸುವಂತಹ ಪ್ರಯತ್ನವನ್ನು ಇಲ್ಲಿ ಶಿವಕುಮಾರ್ ಅವರ ಬಣವು ಕೂಡ ಮಾಡ್ತಾ ಇದೆಯಾ ಅಂತೇಳಿ, ಮತ್ತು ಸದನದಲ್ಲಿ ಮಾತನಾಡಿರೋದ್ರಿಂದಾಗಿ ದಾಖಲೆಯಾಗಿ ಉಳಿಯುತ್ತೆ ಈ ಅಸಮಾಧಾನ. ಮತ್ತು ಇದು ಮುಂದಿನ ದಿವಸಗಳಲ್ಲಿ ರಾಜಣ್ಣ ಅವರನ್ನ ಸಂಪುಟದಿಂದ ಕೈ ಬಿಡುವಂತೆ ಒತ್ತಡ ಹೇರುವಂತಹ ನಿಟ್ಟಲ್ಲೂ ಕೂಡ ಇದೊಂದು ತಂತ್ರಗಾರಿಕೆಯ ರೀತಿಯಲ್ಲಿನೇ ಗೋಚರಿಸ್ತಾ ಇದೆ ಈ ಅಸಮಾಧಾನವನ್ನು ದಾಖಲಿಸುವಂತಹ ಪ್ರಕ್ರಿಯೆ ಅನ್ನೋದು. ಹೀಗಾಗಿನೇ ಈ ರಾಜಕೀಯ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನು
ಕುತೂಹಲದಿಂದ ನೋಡಬೇಕಾಗಿದೆ. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ರಾಮನಗರದ ಕನಸಿಗೆ ತಣ್ಣೀರು ಬಿತ್ತ, ಪಟ್ಟು ಬಿಡದೆ ಸಾಧಿಸಿಯೇ ಬಿಡ್ತಾರ ಡಿಕೆಶಿ. ಕೇಂದ್ರ ವರ್ಸಸ್ ರಾಜ್ಯ ಮತ್ತೊಂದು ಸಂಘರ್ಷ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಡಿಕೆ ಕನಸಿಗೆ HDK ಕೊಳ್ಳಿ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮರುನಾಮಕರಣ ಮಾಡಬೇಕು ಅನ್ನೋಂಥ ದೊಡ್ಡ ಕನಸನ್ನು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ಮೇಲೆ ಬಹಿರಂಗವಾಗಿ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲದೆ ಈ ಪ್ರಯತ್ನದ ಮುಂದುವರೆದ ಭಾಗವಾಗಿ ರಾಜ್ಯ ಕ್ಯಾಬಿನೆಟ್ನಲ್ಲೂ ಕೂಡ ನಿರ್ಣಯವನ್ನು ಕೈಗೊಂಡು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ಕೆಲಸವೂ ಕೂಡ ಮಾಡಲಾಯಿತು. ಆದರೆ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಮಾಡುವಂತಹ ಪ್ರಯತ್ನಕ್ಕೆ ಈಗ ಬ್ರೇಕ್ ಹಾಕಲಾಗಿದೆ. ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಘೋಷಣೆ ಮಾಡೋದಕ್ಕೆ ಬ್ರೇಕ್ ಹಾಕಲಾಗಿದೆ. ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ಅದು ಸಾಧ್ಯ ಇಲ್ಲ ಅಂತೇಳಿ ತಿರಸ್ಕಾರವನ್ನು ಮಾಡಿದೆ. ಕನಸಾಗಿ ಉಳಿಯುತ್ತಾ ಬೆಂಗಳೂರು ದಕ್ಷಿಣ ಜಿಲ್ಲೆಯ ನಾಮಕರಣ. ರಾಮನಗರ ಜಿಲ್ಲೆ ಅನ್ನುವಂಥದ್ದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಮರುನಾಮಕರಣ ಮಾಡುವಂತಹ ಪ್ರಯತ್ನ ಸಂಪೂರ್ಣವಾಗಿ ನೆನೆಗುದಿಗೆ ಬೀಳುತ್ತಾ ಅಂತ ಹೇಳಿ ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನೇ ಈಗ ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಇಲ್ಲಿ ತಿರಸ್ಕಾರ ಆಗಿದೆ, ಈ ತಿರಸ್ಕಾರಕ್ಕೆ ಕೊಟ್ಟಿರುವಂತಹ ಕಾರಣಗಳು ಏನೇನು ಅನ್ನೋದನ್ನು ಕೂಡ ನಾವು ಮೊದಲಿಗೆ ಗಮನಿಸಬೇಕು. ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಹೆಸರು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನವನ್ನು ಆರಂಭಿಸಿದರು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ನಂತರ ತನ್ನ ಕ್ಷೇತ್ರಕ್ಕೆ ಹೋದಾಗ ಮೊದಲ ಬಾರಿಗೆ ಹೋದಾಗಲೇ ಹೇಳಿದರು, ನೀವ್ಯಾರು ಜಮೀನನ್ನು ಮಾರಬೇಡಿ, ಮುಂದೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿದರು. ಅದಾದ ನಂತರ ಬೆಂಗಳೂರು ದಕ್ಷಿಣ ಮಾಡ್ತೀವಿ ಅಂತ ಹೇಳಿದರು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕನಸಿಗೆ ತಣ್ಣೀರೆರಚಿದೆ ಈಗ ಕೇಂದ್ರ ಸರ್ಕಾರ. ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತೇಳಿ ಹೆಸರಿಸುವಂತಹ ಪ್ರಯತ್ನಕ್ಕೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ರಾಜ್ಯದ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರ ಈಗ ತಿರಸ್ಕರಿಸಿದೆ. ಇದನ್ನು ಊರ್ಜಿತ ಮಾಡಿಲ್ಲ. ರಾಮನಗರ ಭಾಗದ ನಾಗರಿಕರ ವಿರೋಧ ಇದೆ ಅನ್ನುವಂಥ ಕಾರಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಹಾಗಾದರೆ ರಾಮನಗರ ಜಿಲ್ಲೆಯ ಜನರ ವಿರೋಧ ಇದೆ ಅಂತೇಳಿ ಕೇಂದ್ರ ಸರ್ಕಾರ ಕಾರಣ ಕೊಟ್ಟಿರುವಾಗ ಕನಕಪುರ ಪ್ರತಿನಿಧಿಸ್ತಾ ಇರುವಂತಹ ಶಾಸಕ ಉಪಮುಖ್ಯಮಂತ್ರಿ ಶಿವಕುಮಾರ್, ಚನ್ನಪಟ್ಟಣವನ್ನು ಹಿಂದೆ ಕುಮಾರಸ್ವಾಮಿಯವರು ಪ್ರತಿನಿಧಿಸ್ತಾ ಇದ್ದರು, ಅವರು ಆವಾಗ ಅದನ್ನು ವಿರೋಧಿಸಿದರು, ಅದೊಂದು ಮಾತು. ರಾಮನಗರ ಜಿಲ್ಲೆಯನ್ನು ರಾಮನಗರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂಥವರು ಅವರು ಕಾಂಗ್ರೆಸ್ನ ಶಾಸಕರು, ಮಾಗಡಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇತ್ತು ಅವರು ಕೂಡ ಕಾಂಗ್ರೆಸ್ ಶಾಸಕರು. ಈ ಶಾಸಕರ ಕಡೆ ಇದರ ಪರವಾಗಿ ನಿಂತಿದ್ರು. ಒಬ್ಬ ಶಾಸಕರು ಮಾತ್ರ ಅವಾಗ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಈಗ 4ಕ್ಕೆ 4 ಕಡೆಯಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಶಾಸಕರಿಂದ ನೇರವಾದಂತಹ ವಿರೋಧ ಇಲ್ಲಿ ಈಗ ವ್ಯಕ್ತವಾಗ್ತಾ ಇಲ್ಲ. ನಾಗರಿಕರ ವಿರೋಧ ಅನ್ನುವಂಥದ್ದು ಇಲ್ಲಿ ಉಲ್ಲೇಖ ಮಾಡಿಕೊಳ್ಳಲಾಗಿದೆ. ನಾಗರಿಕರ ವಿರೋಧ ಇದೆ, ಮತ್ತು ಹೆಸರು ಬದಲಾವಣೆಯಿಂದ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗಲಿದೆ. ಅಂದರೆ ದೊಡ್ಡ ಮಟ್ಟದ ವಿರೋಧ, ಹೋರಾಟ ಇವೆಲ್ಲವೂ ಕೂಡ ನಡೆದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಹುದು ಅನ್ನೋದನ್ನು ಲೆಕ್ಕ ಹಾಕಲಾಗಿದೆ. ನಾಗರಿಕರ ವಿರೋಧ, ಕಾನೂನು ಸುವ್ಯವಸ್ಥೆ ಕಾರಣ ಕೊಟ್ಟು ಕೇಂದ್ರ ಗೃಹ ಸಚಿವಾಲಯ ಈ ಪ್ರಸ್ತಾಪವನ್ನು ತಿರಸ್ಕರಿಸಿದೆ. ಕೇಂದ್ರ ಗೃಹ ಸಚಿವಾಲಯದಿಂದ ಕರ್ನಾಟಕ ಸರ್ಕಾರಕ್ಕೂ ಕೂಡ ಇದಕ್ಕೆ ಸಂಬಂಧಿಸಿರುವಂತಹ ಪತ್ರ ಬಂದಿದೆ. ನೀವು ಮರುನಾಮಕರಣವನ್ನು ಮಾಡಬೇಡಿ ಅಂತ ಹೇಳಿ, ಮರುನಾಮಕರಣ ನಿರ್ಧಾರವನ್ನು ಮುಂದುವರಿಸುವುದು ಬೇಡ, ನೀವು ಈ ನಿರ್ಧಾರವನ್ನು ಮುಂದುವರಿಸೋದು ಬೇಡ, ಇಲ್ಲಿಗೆ ಕೈ ಬಿಡಿ ಅಂತೇಳಿ ಕೇಂದ್ರ ಸರ್ಕಾರ ಸಲಹೆಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಈಗ ತಿರಸ್ಕರಿಸಿದೆ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಸಹಜವಾಗಿಯೇ ಬರುವಂಥದ್ದು ಕುಮಾರಸ್ವಾಮಿಯವರ ವಿಚಾರ. ಯಾಕಂದರೆ ಕುಮಾರಸ್ವಾಮಿಯವರಿಗೆ ರಾಮನಗರ ಕಾರ್ಯಕ್ಷೇತ್ರ, ಅವರ ರಾಜಕೀಯದ ತವರು ಮನೆ ಅಂತೇಳಿದರೆ ಅದು ರಾಮನಗರ. ಹೀಗಾಗಿ ಕುಮಾರಸ್ವಾಮಿಯವರು ಆರಂಭದಲ್ಲಿಯೇ ಬೆಂಗಳೂರು ದಕ್ಷಿಣ ಅನ್ನುವ ಮರುನಾಮಕರಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಅವರು ಅಡ್ಡಗಾಲು ಹಾಕಿದ್ರ ಅಂತ ಹೇಳುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ರಾಮನಗರ ಮರುನಾಮಕರಣಕ್ಕೆ ವಿರೋಧವನ್ನು ಕುಮಾರಸ್ವಾಮಿಯವರು ಆರಂಭದಲ್ಲೇ ವ್ಯಕ್ತಪಡಿಸಿದರು. ಮತ್ತು DK ಶಿವಕುಮಾರ್ ಬೇನಾಮಿ ಆಸ್ತಿ ಸಕ್ರಮ ಮಾಡಿಕೊಳ್ಳುವ ಪ್ಲಾನ್ ಇದು ಅಂತೇಳಿ HDK ಅವರು ಹೇಳಿದರು. ಈ ಯಾಕೆ ಇವರು ಬೆಂಗಳೂರು ದಕ್ಷಿಣ ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಶಿವಕುಮಾರ್ ಅವರ ಬೇನಾಮಿ ಆಸ್ತಿಗಳನ್ನು ಸಕ್ರಮ ಮಾಡೋದಕ್ಕೆ ಅಂತ ಹೇಳಿ JDS ಮತ್ತು BJP ಜನಪ್ರತಿನಿಧಿಗಳು ಕೂಡ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಈ ಪರ್ಟಿಕ್ಯುಲರ್ ಜಿಲ್ಲೆಯಲ್ಲಿ JDS ಇಂದ ಒಬ್ಬರು ಮಾತ್ರ ಶಾಸಕರಿದ್ದರು, ಕುಮಾರಸ್ವಾಮಿ ಅವರು ಮಾತ್ರ. ಮುಂದೆ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಮನಗರ ಸಾಂಸ್ಕೃತಿಕ ಕುರುಹುಗಳಿಗೆ ಧಕ್ಕೆ ಆಗುತ್ತೆ, ರಾಮನಗರದ ಸಾಂಸ್ಕೃತಿಕ ಕುರುಹುಗಳಿಗೆ ಧಕ್ಕೆ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ರಾಮನ ಹೆಸರಿದೆ,
ರಾಮನಗರ ಇದು, ರಾಮನ ಹೆಸರಿದೆ ಈ ನಗರದಲ್ಲಿ ಅನ್ನುವಂತಹ ಕಾರಣಕ್ಕಾಗಿಯೇ ಇವರು ವಿರೋಧಿಸುತ್ತಿದ್ದಾರೆ, ಮರುನಾಮಕರಣಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಬಿಜೆಪಿಯವರು ಮಾಡಿದ್ರು. ಇಷ್ಟೆಲ್ಲ ಆದಮೇಲೆ ಈಗ ಕೇಂದ್ರ ಸರ್ಕಾರ ಇದನ್ನು ತಿರಸ್ಕರಿಸುವಂಥ ಕೆಲಸವನ್ನು ಮಾಡಿದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ ಅವರು ಮಾತನಾಡಿದರೆ ತೋರಿಸ್ತೀನಿ. ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನು ನೋಟಿಫೈ ಮಾಡಿಲ್ಲ ಅನ್ನೋಂಥದ್ದು ಬಹಳ ಒಳ್ಳೆ ಸುದ್ದಿ. ರಾಮನಗರ ಹೆಸರು ರಾಮನಗರವಾಗಿ ಉಳಿಬೇಕು. ರಾಮನಗರ ಜಿಲ್ಲೆಯ ಜನತೆಯ ಅಪೇಕ್ಷೆ ಮತ್ತು ಇಚ್ಛೆ, ಅದು ರಾಮನಗರ ಜಿಲ್ಲೆಯಾಗಿ ಉಳಿಬೇಕು ಅನ್ನೋಂಥದ್ದು. ಬೆಂಗಳೂರು ದಕ್ಷಿಣ ಹೆಸರು ಅವರಿಗೆ ಬೇಕಿಲ್ಲ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾದ್ರು ಮಾರಾಟ ಮಾಡ್ಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಹೇಳಷ್ಟು ಕಾಳಜಿ ಇಲ್ಲ. ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಆರೋಗ್ಯ ಸೇವೆ, ಗುಣಮಟ್ಟದ ಮೂಲಭೂತ ಸೌಕರ್ಯ, ಸರ್ವಾಂಗೀಣ ಅಭಿವೃದ್ಧಿ, ಸಬಲೀಕರಣ, ಉದ್ಯೋಗ ನಿರ್ಮಾಣ ಇದ್ಯಾವುದಕ್ಕೂ ಆದ್ಯತೆಯನ್ನು ಕೊಡದೆ ಕೇವಲ ನಾಮಕರಣ ಮಾಡುವಂತ, ಹೆಸರು ಬದಲಾಯಿಸೋದ್ರಿಂದ ತಮ್ಮ ಪ್ರತಿಷ್ಠೆ, ತಮ್ಮ ಏನೊಂದು ವ್ಯಾಪಾರೀಕರಣ, ಒಂದು ಲಾಭದ ದೃಷ್ಟಿಯಿಂದ ಮಾಡ್ತಿದ್ದಾರೆ ಹೊರತು ಜಿಲ್ಲೆ ಬಗ್ಗೆ ಏನೂ ಕಾಳಜಿ ಇಲ್ಲದೆ ಕಾಂಗ್ರೆಸ್ ಸರ್ಕಾರ ರಾಮನಗರ ಜಿಲ್ಲೆಗೆ ಮಾಡಿದಂತ ಒಂದು ಅವಮಾನ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮನಗರ ಅಂತ ಹೆಸರು ಉಳ್ಕೊಳ್ಳೋದೆ ನಮ್ಮೆಲ್ಲರ ಇಚ್ಛೆ. ಹೀಗೆ ಇದು ರಿಯಲ್ ಎಸ್ಟೇಟ್ ಅನ್ನ ಬೆಳೆಸುವಂತಹ ಕಾರಣಕ್ಕಾಗಿ ಕೆಲವರ ರಿಯಲ್ ಎಸ್ಟೇಟ್ ಆಸೆಗೆ ಬೇಕಾಗಿ ಮಾಡಿದ್ದು ಅಂತ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನಿತ್ತು ಅಂತ ಹೇಳಿದ್ರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಆದರೆ ಅದಕ್ಕೆ ಬೆಂಗಳೂರಿನ ಹೆಸರು ಕೂಡ ಸೇರ್ಕೊಳ್ಳೋದ್ರಿಂದ, ಬೆಂಗಳೂರು ಅನ್ನುವಂಥ ಟ್ಯಾಗ್ ಸೇರ್ಕೊಳ್ಳೋದ್ರಿಂದಾಗಿ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅನ್ನೋಂಥದ್ದು ಅವರ ವಿಶ್ವಾಸ ಆಗಿತ್ತು. ಅದಕ್ಕೆ ಬೆಂಗಳೂರು ಅನ್ನುವಂಥದ್ದು ಬೇಕು, ನಮ್ಮ ಜಿಲ್ಲೆಯ ಜೊತೆಗೆ ಬೆಂಗಳೂರು ಬೇಕು. ಬೆಂಗಳೂರಿನ ಬ್ರ್ಯಾಂಡ್ ವ್ಯಾಲ್ಯೂ ಈ ರಾಮನಗರ ಜಿಲ್ಲೆಗೂ ಕೂಡ ಸಿಗುತ್ತೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂಥದ್ದನ್ನು ಗ್ಲೋಬಲಿ ಅದನ್ನು ಗುರುತಿಸಿದಾಗ ಅದಕ್ಕೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಬರುತ್ತೆ. ಅಭಿವೃದ್ಧಿ ಕೆಲಸಗಳು ವೇಗ ಪಡೆದುಕೊಳ್ತವೆ. ಅಂದರೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಿಮಗೆ ಲ್ಯಾಂಡ್ ಕೊಡ್ತೀವಿ ಅನ್ನೋಂಥ ಆಫರನ್ನು ಕೈಗಾರಿಕೆಗಳಿಗೆ ಕೊಡಬಹುದು, ಬೇರೆ ಬೇರೆಯವರಿಗೆ ಕೊಡಬಹುದು. ಆವಾಗ ಬೆಂಗಳೂರಿನ ಬ್ರ್ಯಾಂಡಿನ ಮೂಲಕವಾಗಿ ರಾಮನಗರ ಜಿಲ್ಲೆಯ ಅಭಿವೃದ್ಧಿ ಆಗುತ್ತೆ, ಕೈಗಾರಿಕೆಗಳು ರಾಮನಗರದತ್ತ ಬರ್ತವೆ ಅನ್ನುವಂಥದ್ದು ಇವರ ಯೋಚನೆಯಾಗಿತ್ತು, ಶಿವಕುಮಾರ್ ಅವರ ಯೋಚನೆಯಾಗಿತ್ತು. ಬಂಡವಾಳ ಹೂಡಿಕೆಗೂ ಕೂಡ ಇದು ಪೂರಕ ಆಗುತ್ತೆ, ಯಾಕಂದರೆ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿರುವಂತಹ ಕಾರಣಕ್ಕಾಗಿ ಅನ್ನುವಂಥದ್ದಕ್ಕಾಗಿ ಬಂಡವಾಳ ಹೂಡಿಕೆ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಆಸ್ತಿ ಮಾರಿಕೊಳ್ಬೇಡಿ ಅಂತ ಇದೇ ಕಾರಣಕ್ಕಾಗಿ ಅವರು ಜನಗೂ ಕೂಡ ಕರೆ ಕೊಟ್ಟಿದ್ರು. ಮುಂದಿನ ದಿವಸಗಳಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆದಾಗ ಆಗ ನೀವು ಬೇಕಿದ್ರೆ ಮಾರ್ಕೊಳ್ಬಹುದು ಅನ್ನೋಂಥ ನಿಟ್ಟಲ್ಲಿ ಅವರು ಮಾತನಾಡಿದರು. ಆದರೆ ಇದರ ಟೈಮ್ ಲೈನನ್ನು ನಾವು ನೋಡ್ತಾ ಹೋದಾಗ ಜುಲೈ 9, 2024 ರಾಮನಗರ ಜಿಲ್ಲೆಯ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ನೀವು ರಾಮಲಿಂಗಾರೆಡ್ಡಿಯವರು ಉಸ್ತುವಾರಿ ಸಚಿವರು, ಹಾಗೆಯೇ ಡಿ ಕೆ ಸುರೇಶ್ ಅವರು, ಅವತ್ತಿನ ಡಿ ಕೆ ಸುರೇಶ್ ಹಾಗೆಯೇ ಇಕ್ಬಾಲ್ ಹುಸೇನ್ ಇವರ ನಿಯೋಗ ಹೋಗಿ ಒಂದು ಮನವಿಯನ್ನು ಸಲ್ಲಿಸುತ್ತೆ ಸರ್ಕಾರಕ್ಕೆ. ಜುಲೈ 26, 2024 ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಬೇಕು ಅಂತ ಕೇಂದ್ರ ಗೃಹ ಇಲಾಖೆಗೆ ಪ್ರಸ್ತಾಪವನ್ನು ಕೂಡ ಇದಕ್ಕಾಗಿ ಸಲ್ಲಿಸ್ತಾರೆ. ಕೇಂದ್ರ ಗೃಹ ಇಲಾಖೆಗೆ ಪ್ರಸ್ತಾಪವನ್ನು ಕಳಿಸ್ತಾರೆ ರಾಜ್ಯದಿಂದ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ತಿರಸ್ಕರಿಸಿದ ತಕ್ಷಣ ಇದಕ್ಕೆ ಮುಗಿದೋಗ್ಬಿಡುತ್ತಾ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ರಾಜ್ಯ ಸರ್ಕಾರದ ಮುಂದಿರುವಂತಹ ಕೆಲಸ ಏನು, ಆಯ್ಕೆ ಏನು? ಕೇಂದ್ರ ಸರ್ಕಾರ ರೆಡ್ ಸಿಗ್ನಲ್ ಕೊಡ್ತಾ ಇದ್ದಂತೆಯೇ ರಾಜ್ಯ ಸರ್ಕಾರ ಮತ್ತಷ್ಟು ಆಕ್ಟಿವ್ ಆಗಿದೆ. ಇದು ಕೇವಲ ಕೇಂದ್ರ ಸರ್ಕಾರ ನೋಟಿಫೈ ಮಾಡೋದಕ್ಕೆ ಮಾತ್ರ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಅವರು ಹೇಳಿದ್ದಾರೆ ಇದನ್ನು ಮುಂದುವರಿಸಬೇಡಿ, ಕೈ ಬಿಡಿ ಅಂತ ಹೇಳಿಕೊಂಡು ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಜಿಲ್ಲೆ ಹೆಸರು ಬದಲಾವಣೆಗೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಬೇಕು ಅಂತಲೇನೂ ಇಲ್ಲ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಒಪ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಜಿಲ್ಲೆ ಹೆಸರು ಬದಲಾವಣೆ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರುವಂಥ ವಾದ ರಾಜ್ಯ ಸರ್ಕಾರದ ಕಡೆಯಿಂದ ಇದೆ. ಅದು ನಮ್ಮ ಹಕ್ಕದು, ನಾವು ಅದನ್ನು ಬದಲಾವಣೆ ಮಾಡ್ಕೊಳ್ಬಹುದು ಅಂತ ಕೇಳುವಂಥದ್ದು ಸರ್ಕಾರದ ವಾದ. ಮತ್ತೆ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚಿಸಿ ಮರುನಾಮಕರಣ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಬಹುದು. ಹೀಗೆ 2ನೇ ಬಾರಿ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಂಡು ವಾಪಸ್ ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಅವರು ಅದನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾದಂತಹ ಜಿದ್ದಾಜಿದ್ದಿ ಕುಮಾರಸ್ವಾಮಿ ಮತ್ತು ಡಿ ಕೆ ನಡುವೆ ಇದೆ. ಯಾಕೆಂದರೆ ಕುಮಾರಸ್ವಾಮಿಯವರು ರಾಮನಗರ ಜಿಲ್ಲೆಯನ್ನು ತಾವು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಹೊರತೆಗೆದು ಈ 4 ತಾಲೂಕುಗಳನ್ನು ಒಳಗೊಂಡಂತಹ ಜಿಲ್ಲೆ ರಚನೆ ಮಾಡಿದರು. ಈ ಕಾರಣದಿಂದಾಗಿ ಕನಕಪುರ, ಮಾಗಡಿ,
ಹಾಗೆಯೇ ಚನ್ನಪಟ್ಟಣ ಈ ತಾಲೂಕುಗಳಿದ್ದಾವೆ. ಇವು ಬೆಂಗಳೂರು ಗ್ರಾಮಾಂತರ ಅನ್ನುವಂತಹ ಜಿಲ್ಲೆಯ ಟ್ಯಾಗ್ನಿಂದ ಹೊರಬಂದು ರಾಮನಗರ ಅನ್ನುವಂತಹ ತಮ್ಮ ಜೊತೆಗೆ ಇದ್ದಂಥ ಇನ್ನೊಂದು ತಾಲೂಕಿನ ಹೆಸರಿನಲ್ಲಿದೆ ಜಿಲ್ಲೆಯಾಗಿ ಒಪ್ಕೊಳ್ಬೇಕಾಯಿತು. ಕನಕಪುರ ಹಿಂದೆ ಲೋಕಸಭಾ ಕ್ಷೇತ್ರವಾಗಿಯೂ ಕೂಡ ಉಳ್ಕೊಂಡಿತ್ತು. ಇವತ್ತು ಆ ಹೆಸರು ಕೂಡ ಅಲ್ಲಿಗೆ ಉಳ್ಕೊಂಡಿಲ್ಲ. ಈ ಕಾರಣಕ್ಕಾಗಿಯೇ ಕನಕಪುರದ ಶಾಸಕರೂ ಆಗಿರುವಂತಹ ಶಿವಕುಮಾರ್ ಅವರ ಕಡೆಯಿಂದ ಬೆಂಗಳೂರು ದಕ್ಷಿಣ ಅನ್ನುವಂತಹ ನಾಮಕರಣ ಮಾಡುವಂತಹ ಪ್ರಯತ್ನ ಶುರುವಾಗಿತ್ತು. ಈಗ ಹಿನ್ನಡೆಯಾಗಿದೆ. ಆದರೆ ಅದನ್ನು ಮತ್ತೆ ಹೇಗೆ ರಿವರ್ಸ್ ಮಾಡಿಸ್ಕೊಳ್ತಾರೆ ಅನ್ನೋದು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.